ನೋಡಿ, ರಿಪಬ್ಲಿಕ್ ಕನ್ನಡ ಕೇವಲ ಸುದ್ದಿ ವರದಿ ಮಾಡೋದು ಮಾತ್ರವಲ್ಲ. ರಿಪಬ್ಲಿಕ್ ಕನ್ನಡದ ವರದಿಗೆ ಎಚ್ಚೆತ್ತ ಜಿಲ್ಲಾ ಉಸ್ತುವಾರಿ. ಸೂರಿಲ್ಲದ ಕಣ್ಣೀರು ಹಾಕಿದ್ದ ಉಳುವರೆ ಮೀನುಗಾರರು. ಸೂರಿಲ್ಲ, ಕಣ್ಣೀರು ಹಾಕ್ತಾ ಇದ್ರು ಮೀನುಗಾರರು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಉಳುವರೆಗೆ ಸಚಿವ ಭೇಟಿ ಕೊಡ್ತಾರೆ. ಬೆಳಗಿನಿಂದ ನಿರಂತರ ವರದಿ ಮಾಡಿದ್ದ ರಿಪಬ್ಲಿಕ್ ಕನ್ನಡ. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಕಾರವಾರ ಶಾಸಕ ಸತೀಶ್ ಸೈಲ್ ಭೇಟಿ ಕೊಡ್ತಾರೆ. DC ಲಕ್ಷ್ಮೀಪ್ರಿಯ ಜಿಲ್ಲಾ ವರಿಷ್ಠಾಧಿಕಾರಿ ನಾರಾಯಣ್ ಸಮೇತ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಅಲ್ಲೊಂದು ಮನೆ ಕೊಚ್ಚೋಗಿರುತ್ತೆ. ಹೆಂಗೆ ಅಂತಂದರೆ ಇಲ್ಲವೇ ಇಲ್ಲ ಮನೆ, ಆ ಥರ. ಸೊ ನಮ್ಮ ನೋಡಿ, ಅಷ್ಟಾಗುವಾಗ ಎಲ್ಲ ಭೇಟಿ ಕೊಟ್ಟು ಎಲ್ಲ ಸೂರಿಲ್ಲದೆ ಕಣ್ಣೀರು ಹಾಕ್ತಾ ಇದ್ದ ಉಳುವರೆ ಗ್ರಾಮದ ಮೀನುಗಾರರು. ಮನೆಯೇ ಇಲ್ಲ, ಎಲ್ಲಿಂತ. ಸೊ ಹಾಗಾಗಿ ಉತ್ತರ ಕನ್ನಡ ಭಾಗದಲ್ಲಿ ಯಾವ ರೀತಿ ಧರಾಶಾಹಿಯಾಗಿದೆ ಮನೆಗಳು ಅಂತಂದರೆ, ಆ ಗಂಗಾವಳಿ ನದಿಯೊಂದಿದೆಯಲ್ಲ, ಅದಕ್ಕೆ ಒಂದು 30 ಫೀಟ್ನ ಒಂದು ಕಲ್ಲು ಬಿದ್ದಿದೆ ನೋಡಿ. ನಾವು ಕೇವಲ ವರದಿ ಮಾಡೋದು ಮಾತ್ರ ಅಲ್ಲ, ಆ ವರದಿ ಜೊತೆಗೆ ಅಲ್ಲಿ ಒಂದು ಸಮಸ್ಯೆ ಇದ್ದಾಗ ಸಂಬಂಧಪಟ್ಟವರ ಗಮನಕ್ಕೂ ಅದನ್ನು ತರ್ತೇವೆ. ನಮ್ಮ ಕೆಚ್ಚೆದೆ ರಿಪೋರ್ಟರ್ ನಾಗೇಂದ್ರ ಬಾಬು ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ ಹೇಳ್ತಾರೆ. ಆಮೇಲೆ ಇವರಿಗೆ ಬೇಕಿರುವಂಥ ಸೌಲಭ್ಯಗಳಾಗತ್ತೆ. ಅದು ಏನು ಮಾತಾಡಿದ್ರು ಕೇಳಿಸ್ಕೊಳ್ಳಿ. ನಾವು ಅದನ್ನ ಕೇಳ್ತೀವಿ ತಹಸೀಲ್ದಾರ್ಗೆ. ಅವ್ರಿಗೆ ಊಟ ಕೊಟ್ಟಿಲ್ವಾ, ಏನ್ ಮಾಡಿದ್ದಾರೆ ಅಂತ ಕೇಳ್ತೀವಿ ನಾವು. ಸರಿ ಸರ್, ನೀವು ದಯವಿಟ್ಟು ಸರ್, ರಿಪಬ್ಲಿಕ್ ಕನ್ನಡ ವತಿಯಿಂದ ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಗಮನಕ್ಕೆ ಈಗ ಬಂದಿದೆ ಅಂತ ನಾವು ಕೂಡ ಬಯಸ್ತೀವಿ. ಈಗ ಅಟ್ಲೀಸ್ಟ್ ಅವ್ರಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಸರ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ಸಮಸ್ಯೆಗಳಾಗಿದೆ ಸರ್, ಗೊತ್ತಿದೆ, ತುಂಬಾ ಸಮಸ್ಯೆಗಳಾಗಿದೆ. ಆದ್ರೆ ಈಗ ಆಸ್ಪತ್ರೆಯಲ್ಲಿ ಇರುವಂತವ್ರಿಗೆ ಏನಾದ್ರೂ ಒಂದು ವ್ಯವಸ್ಥೆ ನಿಮ್ ಕಡೆಯಿಂದ ಆಗ್ಲೇಬೇಕಿದೆ ಸರ್. ಇಲ್ಲ, ಈಗ್ಲೇ ಆಗತ್ತೆ. ನೀವೇ ನೋಡಿ, ನಾನು ಕಾಲ್ ಮಾಡ್ಕೊಂಡು ಇಲ್ಲೇ ಹೇಳ್ತೀನಿ. ನಿಮ್ಮ ಅಧಿಕಾರಿಗಳನ್ನ ಕಳ್ಸಿಕೊಡ್ತೀರಾ ಸರ್ ಈಗ? ಹೌದು, ನಾನು ನೇರವಾಗಿ AC ಅವರಿಗೆ ಕಾಲ್ ಮಾಡ್ಕೊಂಡು ಹೇಳ್ತೀವಿ, ನೇರವಾಗಿ ಹೇಳ್ತೀವಿ. ನಾವು ಅದನ್ನ ಕೇಳ್ತೀವಿ ತಹಸೀಲ್ದಾರ್ಗೆ. ಅವ್ರಿಗೆ ಊಟ ಕೊಟ್ಟಿಲ್ವಾ, ಏನ್ ಮಾಡಿದ್ದಾರೆ ಅಂತ ಕೇಳ್ತೀವಿ ನಾವು. ಸರಿ ಸರ್. ನೋಡಿ, ಅಲ್ಲಿ ಮನೆಯೆಲ್ಲ ಹೋಗ್ಬಿಟ್ಟು ಒಂದು ಕಡೆ ಆ ಜಾಗದಲ್ಲಿ ಇರ್ತಾರೆ ನೋಡಿ ಅವರೆಲ್ಲ. ಅವರಿಗೆ ಯಾರೂ ದಿಕ್ಕಿಲ್ಲ. ಈಗ ನಾಳೆ ನಾವು ನಮ್ಮ ಕ್ಯಾಮ್ರಾ TV ಎಲ್ಲ ಇಟ್ಕೊಂಡು ಬಂದುಬಿಡ್ತೀವಿ. ಅವ್ರಿಗೆ ಯಾರು ಫೋನ್ ಮಾಡ್ತೀವಿ ಜಿಲ್ಲಾಧಿಕಾರಿಗೆ, ಸ್ವಾಮಿ ಇಲ್ಲಿದೆ ಅಂತೇಳಿ. ಜಿಲ್ಲಾಧಿಕಾರಿ ಸಮೇತ, ಮಂಕಾಳ ವೈದ್ಯ ಸಮೇತ, ಅಲ್ಲಿಯ ಶಾಸಕರ ಸಮೇತ, ಅಲ್ಲಿ SP ಸಮೇತ, ಅಲ್ಲಿ ಜಿಲ್ಲಾಧಿಕಾರಿ ಸಮೇತ ಎಲ್ಲರೂ ಬರ್ತಾರೆ. ಇದು ನಮ್ಮ ಕಳಕಳಿ. ಓಕೆ, ಇವಿಷ್ಟು ಕರ್ನಾಟಕ ಕಾರ್ಬಾರ್ ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಕನ್ನಡಿಗನೇ ಸಾರ್ವಭೌಮ. ಆಮೇಲೆ ನೀವು GT ಮಾಲ್ಗೆ ರೈತರನ್ನು ಬಿಡಲಿಲ್ಲ. ನಾವೊಂದು ಸವಾಲು ಹಾಕ್ಲ ನಿಮಗೆ. ಅಲ್ಲಿ ಅಕ್ಕಿ ಮಾರಾಟ ಮಾಡ್ತೀರಲ್ಲ, ಮಾಡಬೇಡಿ. ರೈತ ಬೆಳೆದದ್ದು ಬೆಲ್ಲ, ಕಬ್ಬಿನಿಂದಾಗಿ ರೈತ ಬೆಳೆದದ್ದು. ಬೇಳೆ ಮಾರಾಟ ಮಾಡಬೇಡಿ, ತರಕಾರಿ ಮಾರಾಟ ಮಾಡಬೇಡಿ. ಬದುಕ್ತೀರ ನೀವು? ತಿನ್ನೋ ಯಾವ ಬ್ರೆಡ್ಡು ಮಾರಾಟ ಮಾಡಬೇಡಿ, ಹಾಲು ಮಾರಾಟ ಮಾಡಬೇಡಿ, ಬೆಣ್ಣೆ ಮಾರಾಟ ಮಾಡಬೇಡಿ, ತುಪ್ಪ ಮಾರಾಟ ಮಾಡಬೇಡಿ, ಸಕ್ಕರೆ ಮಾರಾಟ ಮಾಡಬೇಡಿ, ಬೇಳೆಕಾಳು ಮಾರಾಟ ಮಾಡಬೇಡಿ. ಆಗತ್ತಾ ನಿಮ್ಮಿಂದ? ಬದುಕ್ತೀರ ನೀವು? ಯಾವ್ರಿ ನೀವೆಲ್ಲ? ಎಲ್ಲಿಂದ ಬರ್ತೀರಿ? ಬ್ರಿಟಿಷರ ವಂಶಸ್ಥರ ಮಾತಾಡ್ತೀರಲ್ಲ. ವೀಕ್ಷಕರ ನೆನಪಿರಲಿ, ಇದೇ ಬ್ರಿಟಿಷರು ಇದೇ ಭಾರತದಲ್ಲಿ ಹೋಟೆಲ್ಗಳಲ್ಲಿ ಬೋರ್ಡ್ ಹಾಕ್ತಾ ಇದ್ರು, ಭಾರತೀಯರು ಮತ್ತು ನಾಯಿಗಳಿಗೆ ಪ್ರವೇಶ ಇಲ್ಲ ಅಂತ ಹೇಳಿ. ನಾಯಿಗಳಿಗೆ ಮತ್ತು ಭಾರತೀಯರಿಗೆ ಪ್ರವೇಶ ಇಲ್ಲ, ಡಾಗ್ಸ್ ಅಂಡ್ ಇಂಡಿಯನ್ಸ್ ಆರ್ ನಾಟ್ ಅಲೌಡ್ ಅಂತ. ಆಗ ಟಾಟಾ ಅವರು ತಾಜ್ ಹೋಟ್ಲನ್ನು ಕಟ್ತಾರೆ, ನಾನೇ ಸ್ವತಃ ಕಟ್ತೇನೆ ಅಂತ ಹೇಳಿ. ಇದನ್ನು ಯಾವ ರೀತಿ ಖಂಡಿಸಬೇಕು ಅಂತಂದರೆ ಪತರಗುಟ್ಟೋಗ್ಬಿಡ್ಬೇಕು. ಈಗ ಕನ್ನಡಿಗರ ವಿಚಾರಕ್ಕೆ ಬರ್ತೀನಿ. ಕನ್ನಡಿಗರ ಬಹುದಿನಗಳ ಕನಸನ್ನು ಈಡೇರಿಸಲು ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ. ರಾಜ್ಯ ಸರ್ಕಾರ ತೆಗೆದುಕೊಂಡ ನಿರ್ಧಾರವೊಂದು, ಕರ್ನಾಟಕದಲ್ಲಿ ಇನ್ಮೇಲೆ ಕನ್ನಡಿಗರಿಗೆ ಹೆಚ್ಚು ಉದ್ಯೋಗ ಸಿಗಲಿದೆ. ಇದರಿಂದಾಗಿ ಹೇಗೆ ಅಂತಂದರೆ ABCD ಅಂತಿರುತ್ತೆ. C ಮತ್ತು D ಯಲ್ಲಿ 100% ಕನ್ನಡಿಗರಿಗೆ ಕೊಡಿ. ಆದರೆ ಇದು ಖಾಸಗಿ ಕಂಪನಿಗಳ ಟೆನ್ಷನನ್ನು ಕೂಡ ಹೆಚ್ಚಿಸಿದೆ. ಇಲ್ಲಿ ಖಾಸಗಿ ಕಂಪನಿಗಳಿಗೆ ಟೆನ್ಷನು, ಟಕ್ಕರು ಪ್ರಶ್ನೆ ಅಲ್ಲ. ಕನ್ನಡ ನಾಡಿನಲ್ಲಿ ಕನ್ನಡಿಗರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಅದು ಕೂಡ ನಾವು C ಮತ್ತು D ಕೇಳ್ತಾ ಇರೋದು. ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ.
ಕರುನಾಡಲ್ಲಿ ಇನ್ನು ಕನ್ನಡಿಗನೇ ಸಾರ್ವಭೌಮ. ಉದ್ಯಮಿಗಳಿಗೂ ಸಿದ್ದು ಸರ್ಕಾರದ ಅಭಯ. ಇದು ಅದೆಷ್ಟೋ ವರ್ಷಗಳ ಕನಸು. ಕರ್ನಾಟಕದಲ್ಲಿ ಕನ್ನಡಿಗ ಸಾರ್ವಭೌಮ ಆಗ್ಲೇಬೇಕು ಅಂದ್ರೆ ಈ ಕೆಲಸ ಆಗ್ಲೇಬೇಕಿತ್ತು. ಇದೀಗ ಸಿದ್ದರಾಮಯ್ಯ ಸರ್ಕಾರ ಕೊನೆಗೂ ಆ ಕೆಲಸಕ್ಕೆ ಕೈ ಹಾಕಿದೆ. ಖಾಸಗಿ ಕಂಪನಿಗಳ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ನೀಡುವ ಮಸೂದೆಗೆ ಕರ್ನಾಟಕ ಸಚಿವ ಸಂಪುಟ ಮಂಗಳವಾರ ಅನುಮೋದನೆ ನೀಡಿದೆ. ಮಸೂದೆ ನಾಳೆ ವಿಧಾನಸಭೆಯಲ್ಲಿ ಮಂಡನೆಯಾಗಲಿದೆ. ಈ ಅಸೆಂಬ್ಲಿ ಒಳಗಡೆ ಖಂಡಿತವಾಗ್ಲಿ ಬಿಲ್ ಮಂಡನೆ ಮಾಡ್ತೀವಿ. ಯಾವ ಥರ ಬಿಲ್ಲು ಸರ್? ಅಂದರೆ ಮ್ಯಾನೇಜ್ಮೆಂಟಲ್ಲಿ 50%, ನಾನ್ ಮ್ಯಾನೇಜ್ಮೆಂಟಲ್ಲಿ 70% ಅಂತ ಹೇಳಿದ್ರಿ. ಸರ್ ಅಷ್ಟೊಂದು ಲಭ್ಯತೆ ಇದು ನಮ್ಮ ರಾಜ್ಯದಲ್ಲಿ ಇದೆಯಾ ಅಂತ ಸರ್? ಅಲ್ಲ, ಲಭ್ಯತೆ ಬಗ್ಗೆ ಕೊರತೆನೇ ಇಲ್ಲ. ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಯಾವಾಗಲೂ ಕಮ್ಮಿ ಇರುತ್ತೆ ನಂಬರ್ಸು. ಸೊ ಡೌನ್ ಸೆಗ್ಮೆಂಟ್ ನಾನ್ ಮ್ಯಾನೇಜ್ಮೆಂಟ್ ಹೋದಾಗ ಜಾಸ್ತಿ ಇರುತ್ತೆ. ಸೊ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಕೂಡ ನಮ್ಮ ಕನ್ನಡಿಗರು ಇಲ್ಲಿ ಜಾಸ್ತಿ ಇದ್ದಾರೆ. ನಾನ್ ಮ್ಯಾನೇಜ್ಮೆಂಟ್ ಲೆವೆಲ್ ಅಂತೂ ಎಲ್ಲದಕ್ಕಿಂತ ಜಾಸ್ತಿ ಇಲ್ಲೇ ಇದ್ದಾರೆ. ಉದ್ಯೋಗ ಮೀಸಲಾತಿ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ಸಿಎಂ ಸಿದ್ದರಾಮಯ್ಯ, ಖಾಸಗಿ ಉದ್ಯಮಗಳಲ್ಲಿ ಸಿ ಮತ್ತು ಡಿ ದರ್ಜೆಯ ಹುದ್ದೆಗಳಿಗೆ 100% ಕನ್ನಡಿಗರನ್ನ ನೇಮಿಸಿಕೊಳ್ಳುವುದನ್ನ ಕಡ್ಡಾಯಗೊಳಿಸುತ್ತೇವೆ. ಆ ಮಸೂದೆಗೆ ನಿನ್ನೆ ನಡೆದ ಸಚಿವ ಸಂಪುಟ ಸಭೆ ಅನುಮೋದನೆಯನ್ನ ನೀಡಿದೆ. ಕನ್ನಡಿಗರು ತಾಯ್ನಾಡಿನಲ್ಲಿ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು ಎಂಬುದೇ ನಮ್ಮ ಆದ್ಯತೆ ಎಂದು ಬರೆದಿದ್ದಾರೆ. ಮಸೂದೆ ಬಗ್ಗೆ ಹಲವರಿಗೆ ಆತಂಕವಿರುವುದನ್ನು ನಾನು ನೋಡಿದ್ದೇನೆ. ಈ ಗೊಂದಲವನ್ನು ಬಗೆಹರಿಸುತ್ತೇವೆ. ಯಾವುದೇ ವ್ಯತಿರಿಕ್ತ ಪರಿಣಾಮ ಬೀರದಂತೆ ಸಿಎಂ ಬಳಿ ಕುಳಿತು ಬಗೆಹರಿಸಿಕೊಳ್ಳುತ್ತೇವೆ ಅಂತ ಸಚಿವ MB ಪಾಟೀಲ್ ಹೇಳಿದ್ದಾರೆ. ಅದ್ರ ಜೊತೆಗೆ ಇಂಡಸ್ಟ್ರೀಸ್ ಕೂಡ ಅವರು ಕೂಡ ನಮ್ಮ ಬಗ್ಗೆ, ನಮ್ಮ ರಾಜ್ಯದ ಈ ನಿಲುವುಗಳ ಬಗ್ಗೆ ತಪ್ಪು ಅರ್ಥ ಮಾಡ್ಕೊಳ್ಳೋದು ಬೇಡ, ಅಥವಾ ಅವರಿಗೆ ಏನು ಕೂಡ ಹಾನಿಯಾಗೋದು ಬೇಡ. ಅವ್ರನ್ನ ಇಂಟ್ರೆಸ್ಟನ್ನು ಕೂಡ ಪ್ರೊಟೆಕ್ಟ್ ಮಾಡ್ತೀವಿ. ಇಬ್ಬರ ಇಂಟ್ರೆಸ್ಟ್ನು ಪ್ರೊಟೆಕ್ಟ್ ಮಾಡಿ ಇದನ್ನು ನಾವು ಬಗೆಹರಿಸೋ ಕೆಲಸ ಮಾಡ್ತೀವಿ. ಅದಕ್ಕೆ ಯಾರು ಕೂಡ ಕನ್ನಡಿಗರು ಭಯಪಡೋದು ಬೇಡ. ಇಂಡಸ್ಟ್ರಿಯಲಿಸು ಮತ್ತು ಯಾರು IT ಕಂಪ್ನೀಸ್ ಯಾರು ಕೂಡ ಭಯಪಡೋದಲ್ಲ. ನಾನು ಭಾಳ ಜವಾಬ್ದಾರಿಯಿಂದ ಹೇಳ್ತೀನಿ, ಮುಖ್ಯಮಂತ್ರಿಗಳು ಇದನ್ನು ಬಗೆಹರಿಸ್ತಾರೆ. ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಬೇರೆ ಬೇರೆ ರಾಜ್ಯಗಳ ವಿದೇಶಗಳ ಕಂಪನಿಗಳಿಗೂ ಈ ನಿಯಮ ಅನ್ವಯವಾಗಲಿದೆ. ಆ ಕಂಪನಿಗಳು ಕೂಡ ಮಸೂದೆಯಲ್ಲಿ ಉಲ್ಲೇಖಿಸಿರುವ ರೂಲ್ಸ್ ಪಾಲಿಸಲೇಬೇಕು. ವಿಜಯ್ ಜೊತೆ ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಇದು ಭಾಳ ಅತ್ಯುತ್ತಮವಾದಂಥ ನಿರ್ಧಾರ. ಒಂದು ಕಂಪನಿಗೆ ನೌಕರರನ್ನು ಜಾಯಿನ್ ಮಾಡಿದಾಗ ABCD ಅಂತಿರುತ್ತೆ. ಇದರಲ್ಲಿ C ಮತ್ತು D ಕೇಳ್ತಿರೋದು. ಹಾಗಂತ ಕನ್ನಡಿಗರು ಅಲ್ಲಿಗೆ ಸೀಮಿತ ಆಗಬೇಡಿ. ನಾವು ಕ್ಲರ್ಕು, ನಾವು ಕಾರ್ಕುನ, ನಾವು ಕಸ, ಹಂಗೆ ಆಗಬೇಡಿ. A ಮತ್ತು Bಗೂ ನಾವು ಹೋಗಬೇಕು. ಕೇವಲ SLC ಮಾಡ್ಕೊಂಬಂದೆ, ಡಿಗ್ರಿ ಮಾಡ್ಕೊಂಬಂದೆ ಅಲ್ಲ. ನೀವು MBA ಬಿಸ್ನೆಸ್ ಮ್ಯಾನೇಜ್ಮೆಂಟಲ್ಲಿ ಮಾಡಿದರೆ ಅಲ್ಲಿ MD ಕೂಡ ಆಗ್ತೀರಿ, ನೀವು ಅಲ್ಲಿ CO ಕೂಡ ಆಗ್ತೀರಿ. ಇದು ಆ ಪೋಸ್ಟ್ಗೆ ಹೇಳ್ತಿರೋದಲ್ಲ, ಆ ಪೋಸ್ಟ್ಗೆ ಬೇರೆಯವರು ಕೂಡ ಬರ್ಬೋದು. ಅದಕ್ಕೂ ಕೂಡ ನಾವೇ ಬರುವಂಗಾಗಬೇಕು. ಕೌಶಲ್ಯ ಇರಬೇಕು. ಒಂದು ಪೋಸ್ಟ್ಗೆ ದೊಡ್ಡ ವ್ಯಕ್ತಿ ನೀವು C ಮತ್ತು D ಯಲ್ಲಿ ಸಾಕು ನನಗೆ, ಹಂಗೆ ಹೋಗ್ಬೇಡಿ ಅಂತ. ನಿಮಗೆ A ಮತ್ತು B ನಿಮ್ಮ ಕೆಪಾಸಿಟಿ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ, ನಿಮ್ಮ ಡಿಗ್ರಿ ಮೇಲೆ ಆಯ್ಕೆ ಮಾಡ್ತಾರೆ. ನೀವು ಕನ್ನಡ ಬಂದವರಾಗಿರಬೇಕು, ಇವನ್ ಇಂಗ್ಲೀಷು ಬರಬೇಕು, ತಪ್ಪೇನು? ಅದನ್ನೇ ಯಾರು ಕೇಳ್ತಾ ಇಲ್ಲ. A B ನೀವು ನಮ್ಮಲ್ಲಿ ಅಮೆರಿಕಾಗೆ ಹೋದವರು ಜನ ಇದ್ದಾರೆ, ಫಾರಿನ್ಗೆ ಹೋದವರು ಜನ ಇದ್ದಾರೆ. ಅವ್ರಿಗೆ ಇಲ್ಲೇ ಸಿಗೋಂಗಾಗಬೇಕು. ಹಾಗಾಗಿ ಕೇವಲ ಸಂಭ್ರಮಿಸೋದು ಅಂತಂದರೆ CD ಸಿಕ್ತು, ಕ್ಲರ್ಕ್ ಹುದ್ದೆ 20,000 30,000, ಅದಕ್ಕೆ ಸಂಭ್ರಮ ಪಡಬೇಡಿ. AB ಲಕ್ಷದ ಪಡೆಯೋಕ್ಕೆ ಪ್ರಯತ್ನ ಪಡಿ. ನಮ್ಮ ಕನ್ನಡಿಗರು ಅದನ್ನು ಪಡೀಬೇಕು. ಮಸೂದೆಯಲ್ಲಿ ಏನಿದೆ? ಖಾಸಗಿ ಸಂಸ್ಥೆಗಳ ಆಡಳಿತಾತ್ಮಕ ಹುದ್ದೆಗೆ, ಖಾಸಗಿ ಸಂಸ್ಥೆಗಳ ಪ್ರೈವೇಟಲ್ಲಿ ಆಡಳಿತಾತ್ಮಕ ಹುದ್ದೆಗೆ ಸೂಪರ್ವೈಸರ್, ವ್ಯವಸ್ಥಾಪಕ, ಟೆಕ್ನಿಕಲ್, ಈ ಥರ ಉನ್ನತ ಹುದ್ದೆ 50%. ಇಲ್ಲಿ ನಿಮ್ಮ ಕೆಪಾಸಿಟಿ ಮೇಲೆ ನೀವು 100% ಕೂಡ ಪಡಿಬೋದು. ನಿಮ್ಮ ಕೆಪಾಸಿಟಿ. ಇಲ್ಲಪ್ಪ, ಭಯಂಕರ ಡಿಗ್ರಿ ಇದೆ, ಭಯಂಕರ ನಾಲೆಜ್ ಇದೆ, ಭಯಂಕರ MBA ಮಾಡಿದ್ದಾನೆ, ಮ್ಯಾನೇಜ್ಮೆಂಟಲ್ಲಿ ಮಾಡಿದ್ದಾನೆ, ಇವನೇ ಬೇಕು. ಆಡಳಿತೇತರ ಹುದ್ದೆಗೆ 75% ಮೀಸಲಾತಿರಬೇಕು. ಇದು ಆಡಳಿತೇತರ ಹುದ್ದೆ ನೋಡಿ. 75% ಕ್ಲರ್ಕು. ಕೌಶಲರಹಿತ ಅಂದರೆ ಟೆಕ್ನಿಕಲ್ ಏನು ಬೇಕಾಗಿಲ್ಲ, ಅರೆ ಕೌಶಲ ಗುತ್ತಿಗೆ ನೌಕರ, ಇಲ್ಲಿಗೆ ಸೀಮಿತ ಆಗಬೇಡಿ. ಆಮೇಲೆ ರಾಜ್ಯದ ಎಲ್ಲ ಕೈಗಾರಿಕೆಗಳಲ್ಲಿ CD ದರ್ಜೆಗೆ 100%, CD ದರ್ಜೆಗೆ 100% ಇದು ಕೊಡಲೇಬೇಕು ಅಂತೇಳಿ. CD ದರ್ಜೆಗೆ 100% ಅಂತೇಳಿ ಅದಕ್ಕೆ ಡಿಗ್ರಿ ಮತ್ತೊಂದು ಮಗದ್ದು ಏನು ಬೇಕಾಗಿರೋದಿಲ್ಲ. ಏನು ಒಬ್ಬ ಮನುಷ್ಯ ಇದ್ರೆ ಸಾಕು, ಹ್ಯೂಮನ್ ರಿಸೋರ್ಸ್ ಅಂತಾರೆ, ಅದಿದ್ರೆ ಸಾಕು. ಅದು ಕನ್ನಡಿಗರಿಗೆ. ನಿಯಮ ಉಲ್ಲಂಘನೆ ಮಾಡಿದರೆ ಕನಿಷ್ಠ 10,000, ಗರಿಷ್ಠ 25,000 ದಂಡ ಇದೆ.
ದಂಡ ನಂತರ ಉದ್ಯೋಗ ನೀಡದಿದ್ದರೆ ದಿನಕ್ಕೆ 100 ರೂಪಾಯಿ ದಂಡ ಇರುತ್ತೆ. ಇಷ್ಟೆಲ್ಲ. ಆಮೇಲೆ ಇದಕ್ಕೆ ಕೆಲವು ಖಾಸಗಿ ಕಂಪನಿಗಳು ಸ್ವಲ್ಪ ಅಪಸ್ವರ ಎತ್ತಿದೆ. ಆದರೆ ಸಂತೋಷ್ ಲಾಡು ಕಾರ್ಮಿಕ ಸಚಿವರಾಗಿ, ಆಮೇಲೆ ಕೈಗಾರಿಕಾ ಸಚಿವರಾಗಿ ಎಂ ಬಿ ಪಾಟೀಲ್, CM ಇವರೆಲ್ಲ ಕೂತು ಮಾತಾಡ್ತಾರೆ. ಹಾಗಂತ ನಮಗೆ ಖಾಸಗಿ ಕಂಪನಿಗಳು ಬರಬೇಕು. ಖಾಸಗಿ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದರೆ ನಮಗೆ ಒಳ್ಳೆ ಲಾಭ ಆಗೋದು. ಕರ್ನಾಟಕಕ್ಕೆ ಬರೋ 1 ರೂಪಾಯಿ ಇದೆಯಲ್ಲ, 1 ರೂಪಾಯಿಯಲ್ಲಿ 80 ಪೈಸೆ, 60ರಿಂದ 80 ಪೈಸೆ ಬೆಂಗಳೂರಲ್ಲೇ ಬರುತ್ತೆ. ಸೊ ಹಾಗಿರುವಾಗ ಅವರು ಇಂಪಾರ್ಟೆಂಟ್. ಅವರನ್ನೇ ಹೊರಗೋಗ್ರಪ್ಪ ಅಂತಲ್ಲ, ಅವರು ಬೇಕು, ನಾವು ಬೇಕು. ನಾವು ಯಾವುದೇ ಭಾಷೆ ವಿರೋಧಿಗಳಲ್ಲ. ಆದರೆ ಒಂದು ಭಾಷಾವಾರು ಪ್ರಾಂತ್ಯಗಳ ರಚನೆ ಆದಾಗ ನಮ್ಮವ್ರಿಗೆ ಸಿಗಬೇಕು. ಹಾಗಂತ CDಗೆ ಮಾತ್ರ ಫಿಕ್ಸ್ ಆಗಬೇಡ್ರಿ ಮಕ್ಕಳನ್ನು. AB ನಮಗೂ ಬೇಕು, ಆ ಅರ್ಹತೆ ಪಡಿಬೇಕು. ನೀವು AB ನೀವು ಡೆಲ್ಲಿಯಲ್ಲೂ ಕೂಡ ಹೋಗಿ ಪಡಿಬೋದು ನಿಮ್ಮ ಅರ್ಹತೆ ಇದ್ದರೆ. ಅಲ್ಲಿ ನಾವು CDಗೆ ಹೋಗೋದು ಬೇಡ, CD ಬಂದರೆ ಇಲ್ಲೇ ಬರೋಣ ಅಂತ. AB ನಮಗೆ ಬೇಕು. ಅರ್ಹತೆ ಏನಾಗಬೇಕು ನೋಡಿ, ಒಬ್ಬ ಕನ್ನಡಿಗರಿಗೆ ಇದು ಸಿಗಬೇಕು 100%. ಕನ್ನಡ ಮಾತಾಡೋದ್ರಿಂದ ಕನ್ನಡಿಗನಾಗಲ್ಲ. ನನಗೆ ಕನ್ನಡ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ, ನೆನ್ನೆ ಬಂದೆ, ನೋ ಹಂಗಾಗಲ್ಲ. ನೀವು ಹೊರಗಿನವರಾಗಿದ್ದರೂ ಕೂಡ ಕನ್ನಡಿಗರಾಗೋದು ಹೆಂಗೆ? ಅರ್ಹತೆ ಪಡೆಯಲು 15 ವರ್ಷಗಳು ರಾಜ್ಯದಲ್ಲಿರಬೇಕು. ಕನ್ನಡದಲ್ಲಿ ಇದ್ದವರಿಗೆ ವಿಚಾರ ಬೇರೆ, ಇಲ್ಲೇ ಹುಟ್ಟಿ ಬೆಳೆದವ್ರಿಗೆ ಬೇರೆ. ಇನ್ನಿತರರಿಗೆ ತಮಿಳ್ನಾಡಿನ ಒಬ್ಬ ಬಂದಿರ್ತಾನೆ, ಸಕ್ಕದ ಕನ್ನಡ ಮಾತಾಡ್ತಾನೆ, ಹಂಗಾಗಲ್ಲ. ಅವನು 15 ವರ್ಷ ಇಲ್ಲಿರಬೇಕು, ಆಮೇಲೆ ಆತ ಕನ್ನಡಿಗ ಆಗ್ತಾನೆ. ನೋಡಲ್ ಏಜೆನ್ಸಿಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ಕನ್ನಡ ಓದಲು, ಬರೆಯಲು, ಮಾತನಾಡಲು ಬರಬೇಕು. ಕೆಲವರಿಗೆ ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ, ಓದೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ. ಹಂಗಲ್ಲ, 3 ಬರಬೇಕು. ಗ್ರೂಪ್ C ಮತ್ತು D ಬ್ಲೂ ಕಾಲರ್ಗೆ ಕನ್ನಡಿಗರೇ ನೇಮಕ. ಗ್ರೂಪ್ C ಮತ್ತು D ಬ್ಲೂ ಕಾಲರ್ ಅಂತಂದರೆ ನಿಮ್ಗೆ ಗೊತ್ತಾಯ್ತಲ್ಲ, ಬ್ಲೂ ಬಟ್ಟೆ ಹಾಕ್ಕೊಂಡು ಮಾಡುವಂಥ ಕೆಲಸಗಳು. ಅರ್ಥ ಆಯ್ತಾ? ಆದರೆ ನಾನು ಆಗ್ರಹ ಮಾಡ್ತೇನೆ, ವೈಟ್ ಕಾಲರ್ ಇದೆಯಲ್ಲ AB, ಅದು ಕೂಡ ನಮಗೆ ಸಿಗಬೇಕು. ಅದು ಸಿಗೋದು ನಿಮಗೆ ಕನ್ನಡಿಗ ಅಂದರೆ ಸಿಗಲ್ಲ. ನಿಮ್ಮ ಅರ್ಹತೆ ಮೇಲೆ ಸಿಗುತ್ತೆ, ನಿಮ್ಮ ಎಜುಕೇಷನ್ ಮೇಲೆ ಸಿಗುತ್ತೆ. ಕನ್ನಡಿಗರು ಆಗಿ ಆ ಎಜುಕೇಷನನ್ನು ಪಡೀರಿ, ಅದನ್ನು ಪಡ್ಕೊಳ್ಳಿ.